ಬಳ್ಳಾರಿಯ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ನಗರದ ಹೋಟೆಲ್ನಲ್ಲಿ ಸ್ಪಾ ಸೆಂಟರ್ನಲ್ಲಿ ವೇಶ್ಯಾವಾಟಿಕೆ ನಡೀತಾ ಇತ್ತು. ಖಚಿತ ಮಾಹಿತಿ ಪೊಲೀಸರಿಗಿತ್ತು. ಖಚಿತ ಮಾಹಿತಿಯ ಮೇರೆಗೆ ಬಳ್ಳಾರಿಯ ಎಸ್ಪಿ ಶೋಭಾರಾಣಿ ಟೀಮ್ ದಾಳಿ ಮಾಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ 3 ಜನ ಯುವತಿಯರು ಪುರುಷರು ಮುಫ್ತಿಯಲ್ಲಿ ತೆರಳಿ ದಾಳಿ ಮಾಡಿದ್ದಾರೆ ಎಸ್ಪಿ ಶೋಭಾರಾಣಿ. ಅಸ್ಸಾಂ ಮಣಿಪುರದ 3 ಯುವತಿಯರ ಬಂಧನ ಆಗಿದೆ. ನೋಡಿ, ಸ್ಪಾ ಸೆಂಟರ್ನಲ್ಲಿ ವೇಶ್ಯಾವಾಟಿಕೆ ಮಾಡ್ತಾ ಇದ್ದಂತ ಖಚಿತ ಮಾಹಿತಿಯ ಮೇರೆಗೆ ಶೋಭಾರಾಣಿ ಬಳ್ಳಾರಿಯ ಎಸ್ಪಿ ಮಾರುವೇಷದಲ್ಲಿ ಹೋಗಿ ದಾಳಿ ಮಾಡಿರುವಂತ ಘಟನೆ ಇದು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬಳ್ಳಾರಿಯ ಎನರ್ಜೆಟಿಕ್ ರಿಪೋರ್ಟರ್ ರೇಣುಕಾರಾಧ್ಯ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಯಾವಾಗಿದು ರೇಡ್ ಆಗಿದ್ದು? ಎಷ್ಟು ಜನ ಈಗ ರಕ್ಷಣೆ ಮಾಡಿದ್ದಾರೆ? ಎಷ್ಟು ಜನ ಯುವತಿಯರನ್ನ? ಯಾರ ಮಾಲೀಕತ್ವದ ಸ್ಪಾ ಅದು? ಹೆಚ್ಚಿನ ವಿವರ ಏನಿದೆ ರೇಣುಕಾರಾಧ್ಯ? ರಂಜಿತ್, ಇವತ್ತು ಬಳ್ಳಾರಿಯ 2 ಹೋಟೆಲ್ಗಳ ಮೇಲೆ ಬಳ್ಳಾರಿ ಪೊಲೀಸರು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಳ್ಳಾರಿಯ ಬಾಲಾ ಹೋಟೆಲ್ ಜೊತೆಗೆ ಬಳ್ಳಾರಿಯ ಪೋಲಾ ಹೋಟೆಲ್ ಮೇಲೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಬಳ್ಳಾರಿ ಎಸ್ಪಿ ಶೋಭಾರಾಣಿ ಅವರು ಮಫ್ತಿಯಲ್ಲಿ ಒಂದು ಟೀಮ್ ಅನ್ನ ತೆಗೆದುಕೊಂಡು ಹೋಗಿ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪೋಲಾ ಹೋಟೆಲ್ ನಲ್ಲಿ ಯಾವುದೇ ರೀತಿಯ ಚಟುವಟಿಕೆ ನಡೀತಾ ಇರಲಿಲ್ಲ. ಹೀಗಾಗಿ ಅಲ್ಲಿಂದ ಪೊಲೀಸರು ಹಿಂದಿರುಗಿದ್ದಾರೆ. ಆದ್ರೆ ಬಾಲಾ ಹೋಟೆಲ್ ನಲ್ಲಿ, ಅಂದ್ರೆ ನಗರದ ಮಧ್ಯಭಾಗ ಇರತಕ್ಕಂತ ಬಾಲಾ ಹೋಟೆಲ್ ಇರತಕ್ಕಂತ ಸ್ಪಾದಲ್ಲಿ ವೇಶ್ಯಾವಾಟಿಕೆ ನಡೀತಾ ಇತ್ತು. ಅದನ್ನ ರೆಡ್ ಹ್ಯಾಂಡ್ ಆಗಿ ಬಳ್ಳಾರಿ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಜೊತೆಗೆ 3 ಯುವತಿಯರು ಹಾಗೂ 3 ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಪೊಲೀಸರ ಕೈಗೆ, 3 ಯುವತಿಯರು ಹಾಗೂ 3 ಪುರುಷರು ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ 3 ಯುವತಿಯರು, 2 ಅಸ್ಸಾಂ ಹಾಗೂ 1 ಮಣಿಪುರದವರು ಅಂತ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಇನ್ನುಳಿದಂತೆ 3 ಪುರುಷರಲ್ಲಿ ಒಬ್ಬರು ಬಳ್ಳಾರಿಯವರು, ಜೊತೆಗೆ 2 ಗಂಗಾವತಿ, ಕೊಪ್ಪಳ ಜಿಲ್ಲೆ ಗಂಗಾವತಿಯ ಪುರುಷರು ಅಂತ ಗೊತ್ತಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ, ಈಗಾಗಲೇ ಪುರುಷರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಯುವತಿಯರ ಮೇಲೆ ಯಾವುದೇ ರೀತಿಯ ಪ್ರಕರಣವನ್ನ ದಾಖಲಿಸಿಲ್ಲ. ಯಾಕಂದ್ರೆ ಕಾನೂನಿನಲ್ಲಿ ಅವರನ್ನ ವಿಕ್ಟಿಮ್ಸ್ ಅಂತ ಪರಿಗಣಿಸಬೇಕು ಅನ್ನುವ ಒಂದು ಕಾಯ್ದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಅವರ ವಿರುದ್ಧ ಯಾವುದೇ ರೀತಿಯ ಪ್ರಕರಣವನ್ನ ದಾಖಲಿಸಿಲ್ಲ. ರಂಜಿತ್. ಓಕೆ ರೇಣುಕಾರಾಧ್ಯ, ಥ್ಯಾಂಕ್ ಯು ಮಾಹಿತಿಗಾಗಿ. ಬಳ್ಳಾರಿಯ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ನಗರದ ಹೋಟೆಲ್ನಲ್ಲಿ ಸ್ಪಾ ಸೆಂಟರ್ನಲ್ಲಿ ವೇಶ್ಯಾವಾಟಿಕೆ ನಡೀತಾ ಇತ್ತು. ಖಚಿತ ಮಾಹಿತಿ ಪೊಲೀಸರಿಗಿತ್ತು. ಖಚಿತ ಮಾಹಿತಿಯ ಮೇರೆಗೆ ಬಳ್ಳಾರಿಯ ಎಸ್ಪಿ ಶೋಭಾರಾಣಿ ಟೀಮ್ ದಾಳಿ ಮಾಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ 3 ಜನ ಯುವತಿಯರು ಪುರುಷರು ಮುಫ್ತಿಯಲ್ಲಿ ತೆರಳಿ ದಾಳಿ ಮಾಡಿದ್ದಾರೆ ಎಸ್ಪಿ ಶೋಭಾರಾಣಿ. ಅಸ್ಸಾಂ ಮಣಿಪುರದ 3 ಯುವತಿಯರ ಬಂಧನ ಆಗಿದೆ. ನೋಡಿ, ಸ್ಪಾ ಸೆಂಟರ್ನಲ್ಲಿ ವೇಶ್ಯಾವಾಟಿಕೆ ಮಾಡ್ತಾ ಇದ್ದಂತ ಖಚಿತ ಮಾಹಿತಿಯ ಮೇರೆಗೆ ಶೋಭಾರಾಣಿ ಬಳ್ಳಾರಿಯ ಎಸ್ಪಿ ಮಾರುವೇಷದಲ್ಲಿ ಹೋಗಿ ದಾಳಿ ಮಾಡಿರುವಂತ ಘಟನೆ ಇದು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬಳ್ಳಾರಿಯ ಎನರ್ಜೆಟಿಕ್ ರಿಪೋರ್ಟರ್ ರೇಣುಕಾರಾಧ್ಯ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಯಾವಾಗಿದು ರೇಡ್ ಆಗಿದ್ದು? ಎಷ್ಟು ಜನ ಈಗ ರಕ್ಷಣೆ ಮಾಡಿದ್ದಾರೆ? ಎಷ್ಟು ಜನ ಯುವತಿಯರನ್ನ? ಯಾರ ಮಾಲೀಕತ್ವದ ಸ್ಪಾ ಅದು? ಹೆಚ್ಚಿನ ವಿವರ ಏನಿದೆ ರೇಣುಕಾರಾಧ್ಯ? ರಂಜಿತ್, ಇವತ್ತು ಬಳ್ಳಾರಿಯ 2 ಹೋಟೆಲ್ಗಳ ಮೇಲೆ ಬಳ್ಳಾರಿ ಪೊಲೀಸರು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಳ್ಳಾರಿಯ ಬಾಲಾ ಹೋಟೆಲ್ ಜೊತೆಗೆ ಬಳ್ಳಾರಿಯ ಪೋಲಾ ಹೋಟೆಲ್ ಮೇಲೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಬಳ್ಳಾರಿ ಎಸ್ಪಿ ಶೋಭಾರಾಣಿ ಅವರು ಮಫ್ತಿಯಲ್ಲಿ ಒಂದು ಟೀಮ್ ಅನ್ನ ತೆಗೆದುಕೊಂಡು ಹೋಗಿ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪೋಲಾ ಹೋಟೆಲ್ ನಲ್ಲಿ ಯಾವುದೇ ರೀತಿಯ ಚಟುವಟಿಕೆ ನಡೀತಾ ಇರಲಿಲ್ಲ. ಹೀಗಾಗಿ ಅಲ್ಲಿಂದ ಪೊಲೀಸರು ಹಿಂದಿರುಗಿದ್ದಾರೆ. ಆದ್ರೆ ಬಾಲಾ ಹೋಟೆಲ್ ನಲ್ಲಿ, ಅಂದ್ರೆ ನಗರದ ಮಧ್ಯಭಾಗ ಇರತಕ್ಕಂತ ಬಾಲಾ ಹೋಟೆಲ್ ಇರತಕ್ಕಂತ ಸ್ಪಾದಲ್ಲಿ ವೇಶ್ಯಾವಾಟಿಕೆ ನಡೀತಾ ಇತ್ತು. ಅದನ್ನ ರೆಡ್ ಹ್ಯಾಂಡ್ ಆಗಿ ಬಳ್ಳಾರಿ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಜೊತೆಗೆ 3 ಯುವತಿಯರು ಹಾಗೂ 3 ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಪೊಲೀಸರ ಕೈಗೆ, 3 ಯುವತಿಯರು ಹಾಗೂ 3 ಪುರುಷರು ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ 3 ಯುವತಿಯರು, 2 ಅಸ್ಸಾಂ ಹಾಗೂ 1 ಮಣಿಪುರದವರು ಅಂತ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಇನ್ನುಳಿದಂತೆ 3 ಪುರುಷರಲ್ಲಿ 1 ಬಳ್ಳಾರಿಯವರು, ಜೊತೆಗೆ 2 ಗಂಗಾವತಿ, ಕೊಪ್ಪಳ ಜಿಲ್ಲೆ ಗಂಗಾವತಿಯ ಪುರುಷರು ಅಂತ ಗೊತ್ತಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ, ಈಗಾಗಲೇ ಪುರುಷರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಯುವತಿಯರ ಮೇಲೆ ಯಾವುದೇ ರೀತಿಯ ಪ್ರಕರಣವನ್ನ ದಾಖಲಿಸಿಲ್ಲ. ಯಾಕಂದ್ರೆ ಕಾನೂನಿನಲ್ಲಿ ಅವರನ್ನ ವಿಕ್ಟಿಮ್ಸ್ ಅಂತ ಪರಿಗಣಿಸಬೇಕು ಅನ್ನುವ ಒಂದು ಕಾಯ್ದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಅವರ ವಿರುದ್ಧ ಯಾವುದೇ ರೀತಿಯ ಪ್ರಕರಣವನ್ನ ದಾಖಲಿಸಿಲ್ಲ. ರಂಜಿತ್. ಓಕೆ ರೇಣುಕಾರಾಧ್ಯ, ಥ್ಯಾಂಕ್ ಯು ಮಾಹಿತಿಗಾಗಿ. ಬಳ್ಳಾರಿಯ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ನಗರದ ಹೋಟೆಲ್ನಲ್ಲಿ ಸ್ಪಾ ಸೆಂಟರ್ನಲ್ಲಿ ವೇಶ್ಯಾವಾಟಿಕೆ ನಡೀತಾ ಇತ್ತು. ಖಚಿತ ಮಾಹಿತಿ ಪೊಲೀಸರಿಗಿತ್ತು. ಖಚಿತ ಮಾಹಿತಿಯ ಮೇರೆಗೆ ಬಳ್ಳಾರಿಯ ಎಸ್ಪಿ ಶೋಭಾರಾಣಿ ಟೀಮ್ ದಾಳಿ ಮಾಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ 3 ಜನ ಯುವತಿಯರು ಪುರುಷರು ಮುಫ್ತಿಯಲ್ಲಿ ತೆರಳಿ ದಾಳಿ ಮಾಡಿದ್ದಾರೆ ಎಸ್ಪಿ ಶೋಭಾರಾಣಿ. ಅಸ್ಸಾಂ ಮಣಿಪುರದ 3 ಯುವತಿಯರ ಬಂಧನ ಆಗಿದೆ. ನೋಡಿ,
ಸ್ಪಾ ಸೆಂಟರ್ನಲ್ಲಿ ವೇಶ್ಯಾವಾಟಿಕೆ ಮಾಡ್ತಾ ಇದ್ದಂತ ಖಚಿತ ಮಾಹಿತಿಯ ಮೇರೆಗೆ ಶೋಭಾರಾಣಿ ಬಳ್ಳಾರಿಯ ಎಸ್ಪಿ ಮಾರುವೇಷದಲ್ಲಿ ಹೋಗಿ ದಾಳಿ ಮಾಡಿರುವಂತ ಘಟನೆ ಇದು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬಳ್ಳಾರಿಯ ಎನರ್ಜೆಟಿಕ್ ರಿಪೋರ್ಟರ್ ರೇಣುಕಾರಾಧ್ಯ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಯಾವಾಗಿದು ರೇಡ್ ಆಗಿದ್ದು, ಎಷ್ಟು ಜನ ಈಗ ರಕ್ಷಣೆ ಮಾಡಿದ್ದಾರೆ, ಎಷ್ಟು ಜನ ಯುವತಿಯರನ್ನ, ಯಾರ ಮಾಲೀಕತ್ವದ ಸ್ಪಾ ಅದು, ಹೆಚ್ಚಿನ ವಿವರ ಏನಿದೆ ರೇಣುಕಾರಾಧ್ಯ? ರಂಜಿತ್, ಇವತ್ತು ಬಳ್ಳಾರಿಯ 2 ಹೋಟೆಲ್ಗಳ ಮೇಲೆ ಬಳ್ಳಾರಿ ಪೊಲೀಸರು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಳ್ಳಾರಿಯ ಬಾಲಾ ಹೋಟೆಲ್ ಜೊತೆಗೆ ಬಳ್ಳಾರಿಯ ಪೋಲಾ ಹೋಟೆಲ್ ಮೇಲೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಬಳ್ಳಾರಿ ಎಸ್ಪಿ ಶೋಭಾರಾಣಿ ಅವರು ಮಫ್ತಿಯಲ್ಲಿ ಒಂದು ಟೀಮ್ ಅನ್ನ ತೆಗೆದುಕೊಂಡು ಹೋಗಿ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪೋಲಾ ಹೋಟೆಲ್ ನಲ್ಲಿ ಯಾವುದೇ ರೀತಿಯ ಚಟುವಟಿಕೆ ನಡೀತಾ ಇರಲಿಲ್ಲ. ಹೀಗಾಗಿ ಅಲ್ಲಿಂದ ಪೊಲೀಸರು ಹಿಂದಿರುಗಿದ್ದಾರೆ. ಆದ್ರೆ ಬಾಲಾ ಹೋಟೆಲ್ ನಲ್ಲಿ, ಅಂದ್ರೆ ನಗರದ ಮಧ್ಯಭಾಗ ಇರತಕ್ಕಂತ ಬಾಲಾ ಹೋಟೆಲ್ ಇರತಕ್ಕಂತ ಸ್ಪಾದಲ್ಲಿ ವೇಶ್ಯಾವಾಟಿಕೆ ನಡೀತಾ ಇತ್ತು. ಅದನ್ನ ರೆಡ್ ಹ್ಯಾಂಡ್ ಆಗಿ ಬಳ್ಳಾರಿ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಜೊತೆಗೆ 3 ಯುವತಿಯರು ಹಾಗೂ 3 ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಪೊಲೀಸರ ಕೈಗೆ, 3 ಯುವತಿಯರು ಹಾಗೂ 3 ಪುರುಷರು ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ 3 ಯುವತಿಯರು, 2 ಅಸ್ಸಾಂ ಹಾಗೂ 1 ಮಣಿಪುರದವರು ಅಂತ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಇನ್ನುಳಿದಂತೆ 3 ಪುರುಷರಲ್ಲಿ ಒಬ್ಬರು ಬಳ್ಳಾರಿಯವರು, ಜೊತೆಗೆ 2 ಗಂಗಾವತಿ, ಕೊಪ್ಪಳ ಜಿಲ್ಲೆ ಗಂಗಾವತಿಯ ಪುರುಷರು ಅಂತ ಗೊತ್ತಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ, ಈಗಾಗಲೇ ಪುರುಷರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಯುವತಿಯರ ಮೇಲೆ ಯಾವುದೇ ರೀತಿಯ ಪ್ರಕರಣವನ್ನ ದಾಖಲಿಸಿಲ್ಲ. ಯಾಕಂದ್ರೆ ಕಾನೂನಿನಲ್ಲಿ ಅವರನ್ನ ವಿಕ್ಟಿಮ್ಸ್ ಅಂತ ಪರಿಗಣಿಸಬೇಕು ಅನ್ನುವ ಒಂದು ಕಾಯ್ದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಯಾವುದೇ ರೀತಿಯ ಪ್ರಕರಣವನ್ನ ದಾಖಲಿಸಿಲ್ಲ. ರಂಜಿತ್. ಓಕೆ ರೇಣುಕಾರಾಧ್ಯ, ಥ್ಯಾಂಕ್ ಯು ಮಾಹಿತಿಗಾಗಿ. ಬಳ್ಳಾರಿಯ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ನಗರದ ಹೋಟೆಲ್ನಲ್ಲಿ, ಸ್ಪಾ ಸೆಂಟರ್ನಲ್ಲಿ ವೇಶ್ಯಾವಾಟಿಕೆ ನಡೀತಾ ಇತ್ತು. ಖಚಿತ ಮಾಹಿತಿ ಪೊಲೀಸರಿಗಿತ್ತು. ಖಚಿತ ಮಾಹಿತಿಯ ಮೇರೆಗೆ ಬಳ್ಳಾರಿಯ ಎಸ್ಪಿ ಶೋಭಾರಾಣಿ ಟೀಮ್ ದಾಳಿ ಮಾಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ 3 ಜನ ಯುವತಿಯರು. 3 ಜನ ಯುವತಿಯರು, ಪುರುಷರು ಮಫ್ತಿಯಲ್ಲಿ ತೆರಳಿ ದಾಳಿ ಮಾಡಿದ್ದಾರೆ ಎಸ್ಪಿ ಶೋಭಾರಾಣಿ. ಅಸ್ಸಾಂ, ಮಣಿಪುರದ 3 ಯುವತಿಯರ ಬಂಧನ ಆಗಿದೆ. ನೋಡಿ, ಸ್ಪಾ ಸೆಂಟರ್ನಲ್ಲಿ ವೇಶ್ಯಾವಾಟಿಕೆ ಮಾಡ್ತಾ ಇದ್ದಂತ ಖಚಿತ ಮಾಹಿತಿಯ ಮೇರೆಗೆ ಶೋಭಾರಾಣಿ ಬಳ್ಳಾರಿಯ ಎಸ್ಪಿ ಮಾರುವೇಷದಲ್ಲಿ ಹೋಗಿ ದಾಳಿ ಮಾಡಿರುವಂತ ಘಟನೆ ಇದು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬಳ್ಳಾರಿಯ ಎನರ್ಜೆಟಿಕ್ ರಿಪೋರ್ಟರ್ ರೇಣುಕಾರಾಧ್ಯ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಯಾವಾಗಿದು ರೇಡ್ ಆಗಿದ್ದು, ಎಷ್ಟು ಜನ ಈಗ ರಕ್ಷಣೆ ಮಾಡಿದ್ದಾರೆ, ಎಷ್ಟು ಜನ ಯುವತಿಯರನ್ನ, ಯಾರ ಮಾಲೀಕತ್ವದ ಸ್ಪಾ ಅದು, ಹೆಚ್ಚಿನ ವಿವರ ಏನಿದೆ ರೇಣುಕಾರಾಧ್ಯ? ರಂಜಿತ್, ಇವತ್ತು ಬಳ್ಳಾರಿಯ 2 ಹೋಟೆಲ್ಗಳ ಮೇಲೆ ಬಳ್ಳಾರಿ ಪೊಲೀಸರು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಳ್ಳಾರಿಯ ಬಾಲಾ ಹೋಟೆಲ್ ಜೊತೆಗೆ ಬಳ್ಳಾರಿಯ ಪೋಲಾ ಹೋಟೆಲ್ ಮೇಲೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಬಳ್ಳಾರಿ ಎಸ್ಪಿ ಶೋಭಾರಾಣಿ ಅವರು ಮಫ್ತಿಯಲ್ಲಿ ಒಂದು ಟೀಮ್ ಅನ್ನ ತೆಗೆದುಕೊಂಡು ಹೋಗಿ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪೋಲಾ ಹೋಟೆಲ್ ನಲ್ಲಿ ಯಾವುದೇ ರೀತಿಯ ಚಟುವಟಿಕೆ ನಡೀತಾ ಇರಲಿಲ್ಲ. ಹೀಗಾಗಿ ಅಲ್ಲಿಂದ ಪೊಲೀಸರು ಹಿಂದಿರುಗಿದ್ದಾರೆ. ಆದ್ರೆ ಬಾಲಾ ಹೋಟೆಲ್ ನಲ್ಲಿ, ಅಂದ್ರೆ ನಗರದ ಮಧ್ಯಭಾಗ ಇರತಕ್ಕಂತ ಬಾಲಾ ಹೋಟೆಲ್ ಇರತಕ್ಕಂತ ಸ್ಪಾದಲ್ಲಿ ವೇಶ್ಯಾವಾಟಿಕೆ ನಡೀತಾ ಇತ್ತು. ಅದನ್ನ ರೆಡ್ ಹ್ಯಾಂಡ್ ಆಗಿ ಬಳ್ಳಾರಿ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಜೊತೆಗೆ 3 ಯುವತಿಯರು ಹಾಗೂ 3 ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಪೊಲೀಸರ ಕೈಗೆ, 3 ಯುವತಿಯರು ಹಾಗೂ 3 ಪುರುಷರು ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ 3 ಯುವತಿಯರು, 2 ಅಸ್ಸಾಂ ಹಾಗೂ 1 ಮಣಿಪುರದವರು ಅಂತ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಇನ್ನುಳಿದಂತೆ 3 ಪುರುಷರಲ್ಲಿ